ಸೊ ಫೈನಲಿ ನಾವಿವತ್ತು ಮೀಟ್ ಮಾಡೇ ಬಿಟ್ಟಿದ್ದೀವಿ. ಸೂರ್ಯ ಗೌಡ ಅಂತ. ಬ್ರೋ ನಿಮ್ಮ ಏಜ್ ಎಷ್ಟು ಬ್ರೋ? 24 ನಾವು. 24. ಈ ಥರ ಫಿಸಿಕ್ಗೆ ಏನು ತಿಂತೀರಾ? ನಂದು 700 ಗ್ರಾಮ್ ಚಿಕನ್ನು, ಹಾಂ 1 ಡೇ 30 ಎಗ್ಸು, ಹಾಂ ಟೋಟಲ್ 700 ಗ್ರಾಮ್ ರೈಸು, ಮತ್ತು 10 ಚಪಾತಿ, ಮತ್ತು ನೈಟ್ ಫಿಶ್ 200 ಗ್ರಾಮ್. ಬ್ರೋ ಎಷ್ಟು ಟೈಟಲ್ ಹೊಡೆದಿದ್ದೀರಾ ಇದುವರೆಗೂ? ನಾನು ಟೋಟಲ್ಲು 3 ಟೈಟಲ್ ಹೊಡೆದಿದ್ದೀನಿ ಬ್ರೋ. ಯಾವ್ದು? ಮಿಸ್ಟರ್ ಬ್ಯಾಂಗ್ಳೂರು, ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಸೌತ್ ಇಂಡಿಯಾ. ಆಫ್ಟರ್ ಮಿಸ್ಟರ್ ಇಂಡಿಯಾ ರನ್ನರ್ ಅಪ್. ಬ್ರೋ ನಿಮ್ಮ ಬಗ್ಗೆ ಹೇಳಿ ಬ್ರೋ. ಬ್ರೋ ಇವಾಗ 23 ವರ್ಷ. ನಾನು ಲಾಸ್ಟ್ ಟೈಮ್ ಮಾಡಿದ್ದು ಮಿಸ್ಟರ್ ಬ್ಯಾಂಗ್ಳೂರು ಚಾಂಪಿಯನ್, ಈ ಟೈಮ್ ಮಾಡಿದ್ದು ಮಿಸ್ಟರ್ ಕರ್ನಾಟಕ ಚಾಂಪಿಯನ್, ಮಿಸ್ಟರ್ ಸೌತ್ ಇಂಡಿಯಾ ಚಾಂಪಿಯನ್, ಮತ್ತೆ ಮಿಸ್ಟರ್ ಇಂಡಿಯಾ ರನ್ನರ್ ಅಪ್ ಇವಾಗ ರೀಸೆಂಟ್ ಆಗಿ ಬ್ರೋ. ಬ್ರೋ ಇದೆಲ್ಲ 2025 ಅಲ್ಲೇ ಗೆದ್ದಿರೋದ? ಹೌದು ಬ್ರೋ, ಇದು ಲಾಸ್ಟ್ ಇಯರ್ ಮಿಸ್ಟರ್ ಬ್ಯಾಂಗ್ಳೂರ್ ಮಾಡಿದ್ದು, ಈ ಇಯರ್ 3 ಕಾಂಪಿಟೇಷನ್ ಮಾಡಿದ್ದು ನಾನು. ಬ್ರೋ ನಿಮ್ಮೂರೆಲ್ಲ ಎಲ್ಲಿ ಬ್ರೋ? ನಮ್ಮೂರು ಬಂದು, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬಂದು ಹುಣಸೂರು ಬ್ರೋ. ಹುಣಸೂರು. ಹುಣಸೂರಿಂದ ಹಳೆಪುರ ಅಂತ ಐತೆ, ಹಳೆಪುರದಿಂದ ನಾನು ಬೆಟ್ಟಿದ್ದು ಬೆಳೆದೆಲ್ಲ. ಅಲ್ಲಿಂದ ಬಂದು ನಾನು ಪಾನಿಪುರಿ ಅಂಗಡಿಲಿ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಾದ್ಮೇಲೆ ನಾನು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಬಂದು ನಾನು ಓದೋದೆಲ್ಲ ಬಿಟ್ಬಿಟ್ಟೆ. ನಾನು ಡೈರೆಕ್ಟ್ ಆಗಿ ಬಂದಿದ್ದು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕಂತ. ಪಾನಿಪುರಿ ಕಿಟ್ಟಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಪಾನಿಪುರಿ ಕಿಟ್ಟಿ ಸರ್? ಪಾನಿಪುರಿ ಕಿಟ್ಟಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಅವ್ರು ನೋಡ್ಕೊಂಡೆ ನಾನು ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಅನ್ಕೊಂಡು ಬಂದಿದ್ದು. ಅದಾದ್ಮೇಲೆ ಬಂದ ನಾನು ಪಾನಿಪುರಿ ಅಂಗಡಿಲೇ ನಾನು 2 ಇಯರ್ಸ್ ಕೆಲಸ ಮಾಡಿದ್ದೆ. ಇದೇ ಅಜಂತ ಥಿಯೇಟ್ರು ಹಲ್ಸೂರಲ್ಲಿ ಅಪೋಸಿಟ್ 3 ಇಯರ್ಸ್ 2 ಇಯರ್ಸ್ ಕೆಲಸ ಮಾಡಿದ್ದೆ. ಪ್ಲೇಟ್ ವಾಶ್ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಹಲ್ಸೂರ್ ಲೋಕಲ್ ಜಿಮ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಅಂದ್ರೆ ವರ್ಕೌಟ್ ಮಾಡೋದು ಮಾರ್ನಿಂಗು ಆತರ ಎಲ್ಲ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಹೋಗಿದ್ದು ಡೈರೆಕ್ಟ್ ಆಗಿ ಅಂದ್ರೆ ಅರ್ಕೆರೆ. ಅರ್ಕೆರೆಯಲ್ಲಿ ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ವಸಂತು, ವಿನಯ್, ಅರವಿಂದ್, ಮತ್ತೆ ವಿಲ್ಸನ್ ಅಂತ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ನಾನು ಅಪೋಲೋ ಹಾಸ್ಪಿಟಲ್ ಅಲ್ಲೇ ಕೆಲಸ ಮಾಡ್ತಿದ್ದೆ ಕ್ಯಾಂಟೀನ್ ಅಲ್ಲಿ. ಅಲ್ಲಿರೋ ಬರೋ ಡಯಟ್ ಎಲ್ಲ ತಿನ್ಕೊಂಡು ಅಲ್ಲೇ ಫಸ್ಟ್ ಒಂದು ಕಾಂಪಿಟೇಷನ್ ಅಂತ ಮಾಡಿದ್ದು ನಾನು. ಆ ಲಾಕ್ಡೌನ್ ಟೈಮಲ್ಲಿ ಆ ಟೈಮಲ್ಲಿ ಕರ್ನಾಟಕ ಏನೋ ಕಾಂಪಿಟೇಷನ್ ನಡೆಸ್ತಿದ್ರು, ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಅಲ್ಲೇನು ಆಗಿಲ್ಲ, ಲಾಕ್ಡೌನ್ ಆಯ್ತು. ಅದಾದ್ಮೇಲೆ ಜೂಮ್ ಫಿಟ್ನೆಸ್ ಅಂತ ಹೋದೆ ನಾನು ಬೊಮ್ಮನಹಳ್ಳಿ ಅಲ್ಲಿ. ಅಲ್ಲಿಗೆ ಹೋದಾದ್ಮೇಲೆ ನಾನು ಮೋಹನ್ ಸರ್ ಅಂತ ಒಬ್ರು ಪರಿಚಯ ಆದ್ರು. ಅವ್ರು ಮತ್ತೆ ನನ್ನ ರೆಡಿ ಮಾಡಿದ್ರು. ಅದಾದ್ಮೇಲೆ ನಾನು ರೆಡಿ ಆಗ್ಲಿಲ್ಲ. ಒಂದ್ ಸ್ವಲ್ಪ ಹಂಗು ಹಿಂಗು ರೆಡಿ ಆಗಿ ನಾನು ಮಿಸ್ಟರ್ ಬ್ಯಾಂಗ್ಳೂರ್ ಅಂತ ಒಂದು ಸ್ಟೇಜ್ ಹತ್ತದೆ, ಅದ್ರಲ್ಲಿ ನಾನು ಸೋತ್ ಹೋಗ್ಬಿಟ್ಟೆ. ಅದಾದ್ಮೇಲೆ ಸರಿ ಅನ್ಬಿಟ್ಟು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕನ್ಬಿಟ್ಟು ಮತ್ತೆ ಲಾಕ್ ಡೌನ್ ಆಯ್ತು. ಸರಿ ಅನ್ಬಿಟ್ಟು ಮೋಹನ್ ಸರ್ ಅನ್ನೋರು ತುಂಬಾ ಸಪೋರ್ಟ್ ಮಾಡಿದ್ರು ಬ್ರೋ. ಅದಾದ್ಮೇಲೆ ನಾನು ಬಂದು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕು, ಯಾರು ಕೆಲಸ ಕೊಡ್ತಿದ್ದಿಲ್ಲ. ನನ್ಗೆ ಅಷ್ಟು ಇಂಗ್ಲಿಷ್ ಬರ್ತಿದ್ದಿಲ್ಲ ಮಾತಾಡೋದಕ್ಕೆ. ನನ್ಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ. ನನ್ ಬರೀ ಕನ್ನಡ ಮಾತ್ರ ಬರೋದು, ಕನ್ನಡ ಬಿಟ್ರೆ ಏನು ಬರ್ತಿದ್ದಿಲ್ಲ. ಅದಾದ್ಮೇಲೆ ನಾನ್ ಬಂದಿದ್ದಂದ್ರೆ ಒನ್ ಆಫ್ ಫಿಟ್ನೆಸ್ ಬ್ರೋ, ಇಲ್ಲೇ ಇಂದಿರಾನಗರಲ್ಲಿ. ಅಲ್ಲಿ ನಾನು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದೆ. ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ತೇಜಸ್ ರಾಮ್ ಅಂತ ಒಬ್ರು ಪರಿಚಯ ಆದ್ರು. ತೇಜಸ್ ರಾಮ್ ಅಂತ. ಆ ತೇಜಸ್ ರಾಮ್ ಅವರು ಬ್ರೋ ನನ್ ಪಾಲ್ ದೇವ್ರು ಬ್ರೋ. ಇವತ್ತು ನಾನು ದುಡಿತಾ ಇದ್ದೀನಿ, ಒಂದ್ ಲೆವೆಲ್ ಅಲ್ಲಿ ಇದ್ದೀನಿ ಅಂದ್ರೆ ಅವರೇ ಬ್ರೋ ಕಾರಣ ನನ್ಗೆ. ನನ್ಗೆ ತುಂಬಾ ಹೆಲ್ಪ್ ಬಂದ್ರೆ ತುಂಬಾ. ಅವರು PT ಚಾರ್ಜ್ ಏನು ತಗೊಂಡಿಲ್ಲ. ಮತ್ತೆ ನಾನು ಅವರಿಂದನೇ ಬ್ರೋ ಎಲ್ಲ ಕಲ್ತಿದ್ದಂದೆ. ಅವರು ನನಗೆ ಸಪ್ಲಿಮೆಂಟ್ರಿ ಮತ್ತೆ ನನಗೆ ಮೆಡಿಸನ್ ಏನೇ ಆಗ್ಲಿ ಅವರೇ ನನಗೆ ಸ್ಪಾನ್ಸರ್ ಮಾಡ್ತಿದ್ದು. ನನ್ನ ಹತ್ರ ಏನೋ ಒಂದಿದೆ ಹೊರಗಡೆ ತಗೊಂಡ್ ಬರ್ಬೇಕು ಅಂತ ಅವರೇ ನನ್ನ ಇಲ್ಲಿಗೆ ತಂದಿ ಬಿಟ್ಟಿದ್ದು. ಅಂದ್ರೆ ಅವರಿಂದ ನಾನು ಇವತ್ತು ಊಟ ಮಾಡ್ತಾ ಇರೋದು ಬ್ರೋ. ಅವ್ರ ಹೆಸರು ಹೇಳ್ಕೊಂಡೆ. ಅವರು ಹೆಂಗ್ ಹೇಳೋದಂದ್ರೆ ನಮ್ ದೇವ್ರು ಬ್ರೋ ಅವರು, ಬಾಸ್ಗಿಂತ. ಎನಿ ಟೈಮ್ ಕೋಚ್ಗಳೇ ದೇವ್ರು. ಬ್ರೋ ಇವತ್ತು ಅಂದ್ರೆ ಲಾಸ್ಟ್ ಟೈಮು ಇವತ್ತೇನೋ ಅವ್ರ ನಮ್ಮ ಹತ್ರ ಇಲ್ಲ ಪಾಪ. ಅವರು ಬೇರೆ ಇದ್ದಾರೆ, ನಾನ್ ಬೇರೆ ಜಿಮ್ ಅಲ್ಲಿ ಇದ್ದೀನಿ. ಬಟ್ ಇವತ್ತು ನಾನು ಅವ್ರ ಹೆಸರು ಹೇಳ್ಕೊಂಡೆ ಬ್ರೋ ಊಟ ಮಾಡ್ತಾ ಇರೋದು ನಾನು. ನನ್ಗೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಮ್ ಫ್ರೀಲಾನ್ಸಿಂಗ್ ಅಂತ ಮಾಡಿದ್ದು ಆ ಕ್ಲೈಂಟ್ ಇಂದ ಬ್ರೋ. ಲಲಿತಾ ಮ್ಯಾಮ್ ಅಂತ ಆ ಕ್ಲೈಂಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ನನ್ಗೆ ಕ್ಲೈಂಟ್ PT ಕ್ಲೈಂಟ್ ಅಂತಾನೆ 12 ಜನ ಇದ್ದಾರೆ ಬ್ರೋ ಡೈಲಿ. 12 ಜನ. ಹೌದು ಬ್ರೋ. ಒಬ್ಬರಿಗೆ ನಾನು 18,000 ಚಾರ್ಜ್ ಮಾಡ್ತೀನಿ ಬ್ರೋ. ಆಯ್ತಲ್ಲ ಇಲ್ಲೇ 15,000 ಚಾರ್ಜ್ ಮಾಡ್ತೀನಿ. ಅದ್ರಲ್ಲಿ ಇವಾಗ ನಾನು ಬಾಡಿ ಬಿಲ್ಡಿಂಗ್ ಅಂತ ನಾನು ಕೆರಿಯರ್ ನಾನು ನೋಡ್ತಾ ಇದ್ದೀನಿ ಬ್ರೋ. ನನ್ಗೆಲ್ಲ ನಾನು ಕಲ್ತಿದ್ದು, ನಾನು ಬಂದಿದ್ದು, ನಾನು ಮಾಡ್ತಾ ಇರೋದು ಹುಡುಗರು ಟ್ರಾನ್ಸ್ಫಾರ್ಮೇಶನ್ ನಾನೆಲ್ಲ ಮಾಡಿರೋದು
ನಮ್ ಬಾಸ್ ಏನ್ ಕಲ್ಸ್ಕೊಟ್ಟಿದ್ದಾರೆ ಬ್ರೋ ನಮ್ ತೇಜಸ್ ರಾಮ್ ಅವರು, ಅಲ್ಲಿಂದಾನೆ ಬ್ರೋ ನಾನು ಮಾಡ್ತಾ ಇರೋದೆಲ್ಲ. ಅವರೇ ನಿಮ್ ಬಾಸ್, ಅವರೇ ಅವರೇ ದೇವರು. ಅವರೇ ಬ್ರೋ ದೇವ್ರು ನನ್ಗೆ. ಇವತ್ ನಾನು ಬೇರೆ ಕೋಚ್ ಹತ್ರ ಎಷ್ಟು ಜನ ಕೋಚ್ ಹತ್ರ ಹೋಗ್ಬೋದು, ನನ್ಗೆ ಅವರೇ ಬ್ರೋ ದೇವ್ರು. ಅವ್ರ್ ಬಿಟ್ರೆ ಯಾರು ಇಲ್ಲ ಬ್ರೋ. ಬ್ರೋ ನಿಮಗ್ ಅನ್ಸ್ತಿರಂಗೆ ಬಾಡಿ ಬಿಲ್ಡಿಂಗ್ ಎಷ್ಟು ಕಷ್ಟ? ಬ್ರೋ ಬಾಡಿ ಬಿಲ್ಡಿಂಗ್ ಅನ್ನೋದು ತುಂಬಾ ಕಷ್ಟ ಬ್ರೋ. ಎಲ್ಲ ಯಾರು ಮಾಡಕ್ ಆಗಲ್ಲ, ಇಂತ ದುಡ್ಡಿರೋನು ಯಾರು ಮಾಡಕ್ ಆಗಲ್ಲ, ಕೋಟ್ಯಾಧೀಶ್ವರನು ಮಾಡಕ್ ಆಗಲ್ಲ. ಮಾಡಂಗಿದ್ರೆ ಮುಖೇಶ್ ಅಂಬಾನಿ ಕೂಡ ಮಾಡ್ಬೋದಿತ್ತು, ಮುಖೇಶ್ ಅಂಬಾನಿ ಮಗನುವೆ. ಆದ್ರೆ ಈ ಬಾಡಿ ಬಿಲ್ಡಿಂಗ್ ಹೆಂಗೆ ಅಂದ್ರೆ ಬ್ರೋ, ಕೆಳಗಡೆಯಿಂದ ಬರ್ತಾರೆ ಗೊತ್ತಾ, ಅವರೇ ಬ್ರೋ ಮಾಡಕ್ ಆಗೋದು. ಯಾರು ದುಡ್ಡಿರೋರೆಲ್ಲ ಮಾಡಕ್ ಆಗಲ್ಲ. ದುಡ್ಡಿರೋರೆಲ್ಲ ಮಾಡಕ್ ಆಗಲ್ಲ ಬಾಡಿ ಬಿಲ್ಡಿಂಗ್. ಇಲ್ಲ ಅಂದ್ರೆ ಮನೆ ಮಾಡಕ್ ಆಗಲ್ಲ ಬ್ರೋ. ಬ್ರೋ ಇದು ತುಂಬಾ ಹಾರ್ಡ್ ವರ್ಕ್ ಬ್ರೋ. ಇದ್ರಲ್ಲಿ ಎಲ್ಲ ಮಾಡ್ತಾರಲ್ಲ, ಸ್ಮಾರ್ಟ್ ವರ್ಕ್ ಎಲ್ಲ ಯಾವ್ದು ಇಲ್ಲ ಬ್ರೋ. ಇದ್ರಲ್ಲಿ ಹಾರ್ಡ್ ವರ್ಕ್, ಡೆಡಿಕೇಶನ್, ಮೇನ್ ಡಿಸಿಪ್ಲಿನ್ ಬ್ರೋ. ಅದಿಲ್ಲ ಅಂದ್ರೆ ಯಾರು ಮಾಡಕ್ ಆಗಲ್ಲ ಬ್ರೋ. ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಬ್ರೋ ನಾನು ಮಿನಿಮಮ್ ಒಂದು 5 years ಇಂದ ಮಾಡ್ತಾ ಇದೀನಿ ಬ್ರೋ. ಆ 5 years ಇಂದ ನನ್ಗೆ ಏನು ಆಗಿಲ್ಲ. ನನಗ್ ಬಂದು ನಮ್ ಬಾಸ್ ಹತ್ರ ಬಂದೆ ಬ್ರೋ, ಅವ್ರು ನನ್ಗೆ ಹೇಳ್ಕೊಟ್ರು. ನಾನು ಬೇರೆಯವ್ರ ಹತ್ರ ಎಲ್ಲ ಬಂದು ಕಲಿತಿದ್ದಷ್ಟು ನನ್ಗೆ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ. ನನ್ಗೆ ಏನಂತ ಅಂದ್ರೆ ಬ್ರೋ, ಒಂದ್ ಟೈಮ್ ಅಲ್ಲಿ ನಾನು ಡಯಟ್ ಮಾಡ್ಬೇಕಾದ್ರೆ ನನ್ಗೆ ಒಂದು ರೂಮ್ ಇತ್ತು. ಆ ರೂಮ್ ಅಲ್ಲಿ ನನ್ಗೆ ಅಂದ್ರೆ ಫಸ್ಟ್ ಒಂದು ಕುಕ್ಕರ್ಗೆ ರೈಸು, ಎಗ್, ಚಿಕನ್, ವೆಜಿಟೇಬಲ್ಸ್ ಒಂದಕ್ಕೆ ಹಾಕಿ ಬಾಯ್ಲ್ ಮಾಡಿ ತಿಂತಾ ಇದ್ದೆ. ಆ ಟೈಮ್ ಅಲ್ಲಿ ನಮ್ ಬಾಸ್ ಹಿಂಗಪ್ಪ ಹಿಂಗ್ ಮಾಡ್ಕೊಂಡ್ ತಿನ್ನಪ್ಪ ಮಗು ತರ ನಾನ್ ನೋಡ್ಕೊಂಡ್ರು ಬ್ರೋ. ಅವ್ರು ಎಲ್ಲೇ ಅಲ್ಲಿ ನಾನ್ ತಿನ್ನೋಕ್ ಕರ್ಕೊಂಡಿದ್ರು, ಜೊತೆಲೆ ನನ್ನ ಮಗು ತರ ನೋಡ್ಕೊಂಡಿದ್ರು ಬ್ರೋ ಅವ್ರು. ಇವತ್ತು ನಾನು ಇಲ್ಲಿ ಬೆಳೆದಿದ್ದೀನಿ ಅಂದ್ರೆ ಈ ಮಟ್ಟಕ್ಕೆ ಅವರೇ ಬ್ರೋ ಕಾರಣ. ಅವರು ಟ್ವಿನ್ಸ್ ಅಲ್ವಾ? ಹೌದು. ಅವ್ರ ಅಣ್ಣ ತಮ್ಮಿ. ನನ್ ಫ್ರೆಂಡ್ ಒಬ್ಬ ಸ್ಯಾಂಡಿ ರಕ್ಷಿತ್ ಅಂತ, ಓಕೆ ಅವನು ರೆಡಿ ಅವರೇ ಮಾಡಿರೋದು. ಓಕೆ ಓಕೆ ಬ್ರೋ. ಏನೇ ಆಗ್ಲಿ, ನಾವ್ ಎಲ್ಲೇ ಬೆಳಿಲಿ, ನಾವ್ ಎಂತಾದ್ರೂ ಬೆಳಿಲಿ, ಗುರುಗಳನ್ನ ಯಾವ್ದು ಮರಿಬಾರ್ದು ಬ್ರೋ. ಬ್ರೋ ನಿಮ್ಗೇನ್ ಮೋಟಿವೇಶನ್ ಇತ್ತು ಬ್ರೋ? ನಿಮ್ಗೇನ್ ಅನ್ಸ್ತು ಬಾಡಿ ಬಿಲ್ಡಿಂಗ್ ಬರಕ್ಕೆ? ಯಾಕೆ ಅನ್ಸ್ತು ಬಾಡಿ ಬಿಲ್ಡಿಂಗ್? ಯಾಕೆ ಬ್ರೋ ಬಾಡಿ ಅಂತ? ಬಾಡಿ ಬಿಲ್ಡಿಂಗ್ ಅಲ್ಲಿ ಅಂತ ಅಂದ್ರೆ ನನ್ಗೆ ನಮ್ ಕಡೆ ಯಾರು ಮಾಡಿಲ್ಲ ಬ್ರೋ. ನಮ್ ಕಡೆ ಅಂದ್ರೆ ನಮ್ದು ಮೈಸೂರು ಅಲ್ಲಿ ಎಲ್ಲ ಯಾರು ಮಾಡಿಲ್ಲ ಬಾಡಿ ಬಿಲ್ಡಿಂಗ್. ಮೈಸೂರಲ್ಲಿ ಹುಡುಗರು ಮಾಡಿದ್ದಾರೆ. ಆ ಕಡೆಗೆ ಆದಂಗೆ ಒಂದ್ ಸ್ವಲ್ಪ ಹುಣಸೂರು, ನಮ್ಮ ಹಳ್ಳಿಗಳಲ್ಲೆಲ್ಲ, ನಮ್ಮ ಮಂಡ್ಯ ಸೈಡ್, ನಮ್ಮ ಅಜ್ಜಿ ಕಡೆ ಎಲ್ಲ ಅಲ್ಲೆಲ್ಲ ಯಾರು ಮಾಡಿಲ್ಲ. ನನ್ಗೆ ಏನ್ ಅನ್ಸ್ತ ಅಂತ ಅಂದ್ರೆ, ನಾನೇ ಮಾಡ್ಬೇಕು ಅಂದ್ರೆ ಈ ಏಜ್ ಅಲ್ಲಿ ನಾನೇ ಅಚೀವ್ಮೆಂಟ್ ಮಾಡ್ಬೇಕು ಅಂತ ನಾನ್ ಬಂದು ಮಾಡ್ದೆ ಬ್ರೋ. ಅಥವಾ ನಿಮ್ಗೆ ಯಾರಾದ್ರೂ ಹೇಳಿದ್ರ ಬಾಡಿ? ಇಲ್ಲ ಬ್ರೋ, ಆತರ ಏನ್ ಹೇಳಿಲ್ಲ. ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಬಂದಿತ್ತು ಬ್ರೋ ನಾನು. ಅಲ್ಲ, ನಿಮ್ ಮೈಂಡ್ ಅಲ್ಲೇ ಇತ್ತ ಬಾಡಿ ಮಾಡ್ಬೇಕು ಅಂತ? ಬಾಡಿ ಮಾಡ್ಬೇಕಂತ ನನ್ನಿತ್ತು ಬ್ರೋ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಬ್ರೋ, ಏನ್ ತಿಂತೀರಾ ಬ್ರೋ ಈ ತರ? ಬ್ರೋ ನಾನು ಅಂದ್ರೆ ಡೈಲಿ ರೂಟೀನ್ ಏನ್ ನಿಮ್ದು? ಬ್ರೋ ಮಾರ್ನಿಂಗ್ ನಾನು 6 o'clock ಎದ್ದೇಳ್ತೀನಿ. 6 o'clock ಎದ್ದು ಒಂದು 500 grams ಓಟ್ಸ್, ಒಂದು 10 eggs ಬ್ರೋ. ಅದು 6 ಇಂದ 7 o'clock ಹೋಗ್ಬಿಡುತ್ತೆ. ಮತ್ತೆ 8 o'clock ಇಂದ 2 slice ಪೀನಟ್ ಬಟರ್ ಬ್ರೆಡ್, ಮತ್ತೆ 5 eggs. ಅದಾದ್ಮೇಲೆ ಮತ್ತೆ 10 o'clock ಗೆ ರೈಸ್, ಚಿಕನ್. ಅದಾದ್ಮೇಲೆ ವರ್ಕೌಟ್ ಬರ್ತೀನಿ, ವರ್ಕೌಟ್ ಮುಗಿಸ್ತೀನಿ. ವರ್ಕೌಟ್ ಮುಗಿಸೋದ್ಮೇಲೆ ವೇ ಪ್ರೋಟೀನ್ ಆದ್ಮೇಲೆ ಮತ್ತೆ ಲಂಚ್, ಚಿಕನ್, ವೆಜಿಟೇಬಲ್ಸ್, ಎಗ್ ಆತರ. ಅದಾದ್ಮೇಲೆ ಮತ್ತೆ 4 o'clock ಸೇಮ್ ಮೀಲು. ಮತ್ತೆ ಒಂದು 7 o'clock ಬರೋಕ್ಕಿಂತ ಮುಂಚೆ ನಾನು ಸ್ವೀಟ್ ಪೊಟೆಟೊ, ಎಗ್ ಇದೆಲ್ಲ ತಿನ್ಕೊಂಡ್ ಬರ್ತೀನಿ. ಮತ್ತೆ ವರ್ಕೌಟ್ ಆದ್ಮೇಲೆ ಇವನ್ ನೈಟು ಪ್ರೋಟೀನ್ ಆದ್ಮೇಲೆ ನೈಟ್ ಡಿನ್ನರ್ ಬಂದು ಚಪಾತಿ, ಪಪಾಯ, ಎಗ್, ಚಿಕನ್, ಫಿಶ್. ಇಷ್ಟೆಲ್ಲ ತಿಂತೀರಾ ಒಂದ್ ದಿನಕ್ಕೆ? ನನ್ಕಿಂತ ಜಾಸ್ತಿನೇ ತಿಂತೀರಾ ಬ್ರೋ? ನಾನ್ ತಿನ್ನೋದ್ರಲ್ಲಿ ಬ್ರೋ ನನ್ಗೆ ಸಿಗರೇಟ್ ಹ್ಯಾಬಿಟ್ ಇಲ್ಲ, ಮತ್ತೆ ಡ್ರಿಂಕ್ಸ್ ಹ್ಯಾಬಿಟ್ ಇಲ್ಲ. ನನ್ಗೆ ತಿನ್ನೋದು ಅಂದ್ರೆ ತುಂಬಾ ಪ್ರಾಣ ಬ್ರೋ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಬ್ರೋ. ಏನು ಕೆಟ್ಟ ಹ್ಯಾಬಿಟ್ಸ್ ಇಲ್ಲ? ಇಲ್ಲ ಬ್ರೋ. ಬ್ರೋ ನಿಮ್ಗೆ ಏನ್ ಅನ್ಸುತ್ತ, ಸ್ಟೆರಾಯ್ಡ್ ಸೈಕಲ್ ಎಷ್ಟು ಕಷ್ಟ ಬ್ರೋ? ಅದು ಮಾಡ್ಬೇಕು ಅನ್ಕೊಂಡಿರೋನು ಅದೆಷ್ಟು ಕಷ್ಟ ಬ್ರೋ? ಅದಂದ್ರೆ ಒಂದು ಗುಡ್ ಕೋಚ್ ಅನ್ನೋರು ತಗೊಬೇಕು ಬ್ರೋ. ಅವರಿಂದ ನೀವು ತಗೊಬೇಕು. ಸುಮ್ನೆ ನಮ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊ ಬರೋದು, ಅದೆಲ್ಲ ಮಾಡೋದು ವೇಸ್ಟ್ ಬ್ರೋ. ಒಂದು ಗುಡ್ ಕೋಚ್ ಅಂತ ತಗೊಂಡು ಒಳ್ಳೆ ಕೋಚ್ ಒಬ್ರು ಆಯ್ಕೆ ಮಾಡಿ ಅವ್ರ ಹತ್ರ ನೀವು ತಗೊಂಡ್ರೆ ಒಳ್ಳೇದೇ. ಅದು ಯಾವ್ದು ಕೆಟ್ಟದಲ್ಲ. ಈಗ ನೀವು ಸಿಗರೇಟ್ ಹೊಡಿತೀರಾ, ಡ್ರಿಂಕ್ಸ್ ಮಾಡ್ತೀರಾ, ಅದಕ್ಕಿಂತ ಕೆಟ್ಟದ್ ಇದೆಲ್ಲ ಬ್ರೋ. ಎಲ್ಲ ಮಾಡ್ಬೋದು, ಆದ್ರೆ ಒಳ್ಳೆ ಇದ್ರಲ್ಲಿ ಬಳಸ್ಕೊಬೇಕು ಬ್ರೋ, ಅಷ್ಟೇ. ಅಡಿಕ್ಟ್ ಆಗ್ಬಾರ್ದು ಫುಲ್. ಬ್ರೋ ಎಷ್ಟು ಅಡ್ವಾಂಟೇಜ್ ಬ್ರೋ ಸ್ಟೆರಾಯ್ಡ್ಸ್ಗೆ? ಅಥವಾ ಸ್ಟೆರಾಯ್ಡ್ ಬರೀ ಬಾಡಿ ಬಿಲ್ಡಿಂಗ್ ಪ್ಯಾಷನ್ ಇಟ್ಕೊಂಡಿರೋ ಹಾಕಿದ್ರೆ ಒಳ್ಳೇದಾ, ಅಥವಾ ನಾರ್ಮಲ್ ಮನುಷ್ಯ? ಬ್ರೋ ನಾರ್ಮಲ್ ಮನುಷ್ಯ ಮಾಡ್ಬಾರ್ದು ಬ್ರೋ. ನೀವು ಬಾಡಿ ಬಿಲ್ಡಿಂಗ್ ಪ್ರೊಫೆಷನಲ್ ಆಗಿ ತಗೊಂಡ್ರು ಮಾತ್ರ ಯೂಸ್ ಮಾಡ್ಕೊಬೇಕು. ಸುಮ್ನೆ ನೀವು ಸೋಕಿಗೋಸ್ಕರ ಮಾಡಬಾರ್ದು ಬ್ರೋ. ಇದು ಯಾಕೆ ಬ್ರೋ? ಬ್ರೋ ಸೋಕಿಗೋಸ್ಕರ ಮಾಡಿದ್ರೆ ಏನ್ ಬ್ರೋ ಪ್ರಯೋಜನ? ಸೋಕಿಗೋಸ್ಕರ 4 ಜನ ನೋಡ್ತಾರೆ ಅನ್ನೋದು ಮಾಡಬಾರ್ದು. ನಾವನ್ನ ಅಚೀವ್ಮೆಂಟ್ ಮಾಡ್ಬೇಕು ಬ್ರೋ. 4 ಜನಕ್ಕೆ ಯೂಸ್ ಆಗ್ಬೇಕು ಹೊರತು ನಾವು 4 ಜನ ನೋಡ್ತಾರೆ ಅಂತ ಮಾಡಬಾರ್ದು ಬ್ರೋ. ಬ್ರೋ ಎಷ್ಟು ಕಷ್ಟ? ತುಂಬಾ ಬ್ರೋ, ತುಂಬಾ ಕಷ್ಟ ಬ್ರೋ. ಏನಂತ ಅಂದ್ರೆ ಕಷ್ಟ ಬ್ರೋ. ಅದ್ರಲ್ಲಿ ನಿಮ್ ಸೈಕಲ್ ಯಾವ ತರ ಇರುತ್ತೆ ಬ್ರೋ? ನಮ್ ಸೈಕಲ್ ತುಂಬಾ ಹಾರ್ಡ್ ಬ್ರೋ. ತುಂಬಾ ಹಾರ್ಡ್. ಅದ್ರಲ್ಲಿ ಅದು ಬ್ರೋ ನಮ್ಗೆ ಕಟಿಂಗ್ ಟೈಮ್ ಇರುತ್ತಲ್ಲ, ಮತ್ತೆ ತಾಯಿ ಹೊಟ್ಟೆಲಿ ಹುಟ್ಟು ಬಂದಂಗ ಆಗುತ್ತೆ ಬ್ರೋ. ಬ್ರೋ ಕಟಿಂಗ್ ಟೈಮ್ ಅಲ್ಲಿ ಏನೇನ್ ಬಿಡ್ತೀರಾ ನೀವು? ನಾನು ಇವಾಗ ಎಕ್ಸಾಂಪಲ್, ನನ್ ಬಾಡಿ ಇಷ್ಟಿದೆ,
ನಾನು ಒಂಚೂರು ಸ್ಟ್ರೇಟ್ ಆಗ್ಬೇಕು ಅಂದ್ರೆ ನಾನ್ ಏನೇನ್ ಮಾಡ್ಬೇಕು, ಬ್ರೋ ಏನೇನ್ ಬಿಡ್ಬೇಕು, ಏನೇನ್ ತಿನ್ಬೇಕು? ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೇಕಂದ್ರೆ ಕಾರ್ಬ್ಸ್ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಕಾರ್ಬ್ಸ್ ಅಲ್ಲಿ ಏನೇನು? ಕಾರ್ಬ್ಸ್ ಅಲ್ಲಿ ಅಂದ್ರೆ ರೈಸು ಹಾ. ಮತ್ತೆ ಅವೆಲ್ಲ ಲೈಟ್ ಆಗಿ ಮಾಮೂಲಿ ನೀವೇನ್ ತಿಂತೀರಾ ಬನಾನಾ ಗಿನಾನಾ ಅವೆಲ್ಲ ಬರೀ ಅದಲ್ಲೇ ಇರ್ಬೇಕು. ಬನಾನಾ ಅವೆಲ್ಲ ಕಮ್ಮಿ ಮಾಡ್ಬೇಕು. ಹಾ. ಓಟ್ಸ್ ಎಗ್ ಒಂದ್ ಸ್ವಲ್ಪ ಪ್ರೋಟೀನ್ ಇಂಟೆಕ್ ಜಾಸ್ತಿ ಮಾಡ್ಬೇಕು. ಕಾರ್ಬ್ಸ್ ಅನ್ನೋದು ಒಂದ್ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಬರೀ ಪ್ರೋಟೀನ್ ಇಂಟೇಕೆ ಇರ್ಬೇಕು complete ಪ್ರೋಟೀನ್ ಆಗಿ. ನಿಮ್ ಕಟಿಂಗ್ ಸೈಕಲ್ ಅಲ್ಲಿ ಏನೇನು? ಬ್ರೋ ನನ್ ಕಟಿಂಗ್ ಸೈಕಲ್ ಬಂದು ನಾನು ಫುಲ್ ಆಗಿ ಕಾರ್ಬ್ಸ್ ಲೋ ಮಾಡಲ್ಲ, ಪ್ರೋಟೀನ್ ಜಾಸ್ತಿ ಇಂಟೆಕ್ ಮಾಡಲ್ಲ, ಸೇಮ್ ಇರ್ತೀನಿ. ಅಂದ್ರೆ ರೈಸ್ ಅನ್ನೋದು 0 ಮಾಡ್ತೀನಿ ಬ್ರೋ, ಕಾರ್ಬ್ಸ್ ಬೇರೆ ತಗೊಳ್ತೀನಿ ಬ್ರೋ ನಾನು ಫುಲ್. ಅದಾದ್ಮೇಲೆ ಈಗಿನ ಜನರೇಷನ್ ಅಲ್ಲಿ ಬಂದು ಬ್ರೋ ವಾಟರ್ ಔಟ್ ಅಂದ್ರೆ ಭಯ, ಯಾರು ಮಾಡಲ್ಲ. 2 days ವಾಟ್ ಔಟ್ ಮಾಡ್ಬೇಕಾ? ವಾಟರ್ ಔಟ್ ಮಾಡ್ಲೇಬೇಕು ಬ್ರೋ, ಫೈಬರ್ ಎದ್ದು ಕಾಣೋದು ಫುಲ್. ಬ್ರೋ ಎಷ್ಟ್ ದಿನ ನೀವ್ ವಾಟರ್ ಔಟ್? ಬ್ರೋ ನಾನು ನಮ್ ಬಾಸ್ ಹೇಳ್ಕೊಟ್ಟಿರಂಗೆ ನಾನ್ ಮಾಡಿರೋದು ಬ್ರೋ 2 days ವರೆಗೂ ಮಾಡಿದ್ದೀನಿ ಫುಲ್. ನೀರೇ ಕುಡಿಯಂಗಿಲ್ಲ? ನೀರೇ ಕುಡ್ದಿಲ್ಲ ಬ್ರೋ. ನಮ್ ಬಾಸ್ ಎವಿ ಸ್ಟೆಟ್ಟು ಬ್ರೋ, ಅವ್ರು ಮಾಡ್ಸಿರೋದ್ರಲ್ಲಿ ಚೂರು ಕುಡಿಯಂಗಿಲ್ವಾ? ಇಲ್ಲ ಬ್ರೋ ಇವಾಗ ನಾನ್ ವಾಟರ್ ಔಟ್ ಮಾಡದೆ ಎಷ್ಟ್ ದಿನ ವಾಟರ್ ಔಟ್ ಮಾಡ್ಬೇಕು? ನನ್ ಬಾಡಿ ಅಷ್ಟು ಬ್ರೋ ನೀವು ಕಂಪ್ಲೀಟ್ ಒಂದ್ 7 hour 8 hour ಬ್ರೋ ಸಾಕಾ? ಸಾಕ್ ಬ್ರೋ. ನೀವ್ ಮಾಡಿದ್ರೆ ಏನ್ ಬ್ರೋ ಆಲ್ ಸ್ಟ್ರೆಚ್ ಆಗಿ ಇದ್ದೀರಲ್ಲ, ಚೆನ್ನಾಗಿ ಇದ್ದೀರಲ್ಲ. ಸಾಕಾ? ಹೌದು ನಮ್ ಬಾಡಿ ಪ್ರಕಾರ ನಾನ್ ಹೇಳ್ತೀನಿ 2 days ವರೆಗೂ ಬ್ರೋ ನಾನ್ ಮಾಡಿರೋದ್ರಲ್ಲಿ. ಏನಪ್ಪಾ ಇವನು ರಾಕ್ಷಸ್ ಅಂತಾರ ಅವನೇ ಸ್ಟೇಜ್ ಅಲ್ಲಿ ಅಂತ ಅಂದ್ರೆ ನಾನು ಆತರ ಇದ್ದೀನಿ ಬ್ರೋ. ಈಗಿನ ಕಾಲದಲ್ಲಿ ಏನಂತ ಅಂದ್ರೆ ಬ್ರೋ ಓಲ್ಡ್ ಇಸ್ ಗೋಲ್ಡ್ ಅಂತಾರೆ ಬ್ರೋ. ಆಗಿನ ಕಾಲದಲ್ಲಿ ಏನ್ ಮಾಡಿದ್ವಿ, ಈಗಿನ ಕಾಲದಲ್ಲಿ ಬರೀ ಸ್ಟೀಮ್, ಆಗಿನ ಕಾಲದಲ್ಲಿ ಬರೀ ಸಂಟೇನು. ಸಂಟಾನೆ. ಹಾ. ಸೊ ನಾನು ಸೊನ್ನೆ Bro, ಮಾಡೋದು. ಈಗಿನ ಕಾಲದಲ್ಲೆಲ್ಲ ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಫುಲ್ ಹೋಗ್ಬಿಡ್ತಾರೆ ಸ್ಟೀಮ್ ಅಲ್ಲಿ ಕೂತ್ಕೊಂಡು ಶೋಕಿಗಳು ಸರ್ ಏನಿಲ್ಲ, ಎಲ್ಲಕ್ಕಿಂತ ಬೆಸ್ಟ್ ಇಲ್ಲ ಸಂಟೇನು ಬ್ರೋ. ಚೂರು ಆಯಿಲ್ ಹಾಕೊಂಡ್ಬಿಟ್ಟು ಮೇಲ್ ಕೂತ್ಕೊಂಡ್ಬಿಡ್ರಿ. ಬ್ರೋ ನೀವು ಕಾಂಪಿಟೇಷನ್ ಅಲ್ಲಿ ಏನಾದ್ರು ಕೂತ್ಕೊಂಡ್ಬಿಟ್ರೆ ಎಲ್ಲ ಇಳ್ಕೊಂಡ್ಬಿಡುತ್ತೆ. ಕಾಂಪಿಟೇಷನ್ 20 days ಅನ್ನಂಗೆ ನಾನು 20 days ಸ್ಟಾರ್ಟ್ ಮಾಡ್ತೀನಿ ಬ್ರೋ. ಕಪ್ಪಗೆ ಹಾಕ್ತಾರೆ ಅದಕ್ಕೆ ಹಾಕ್ತಾರೆ ಅದೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ ಬ್ರೋ. ಹಾ. ನಾನು ಇರೋದೇ ಕಪ್ಪಿಗೆ, ಅದ್ರ ಬಗ್ಗೆ ನಾನು ತಲೆ ನಾವು ಕೆಡ್ಸ್ಕೊಳಲ್ಲ. ಕಪ್ಪಗೆ ಇದ್ದೀವಿ. ನಾನು ಬೇಬಿ ಆಯಿಲ್ ಹಾಕೊಂಡು ಫುಲ್ ಆಗಿ ಮಲ್ಕೊಳ್ತೀನಿ ಬ್ರೋ. ನಾನು 1 hour ಟ್ಯಾನ್ ಮಾಡ್ತೀನಿ ಬ್ರೋ. ಅದೇನು ಪರವಾಗಿಲ್ಲ, ಅದನ್ನೇನು ಯಾರು ನೋಡ್ತಾರೆ? ಟ್ಯಾನ್ ಮಾಡಿ ಬಿಸಾಕ್ತೀನಿ ಬ್ರೋ, ಅವಾಗ್ಲೇ ನಮ್ಗೆ ಇರೋದು. ಬ್ರೋ ನಿಮ್ ಪಕ್ಕ ಊರ್ ಮೈಸೂರೇನಾ? ಹೌದು ಬ್ರೋ. ಅಲ್ಲಿ ಏನ್ ಮಾಡ್ತಾರೆ ನಿಮ್ ಪೇರೆಂಟ್ಸ್ ಎಲ್ಲ? ಬ್ರೋ ಅಲ್ಲೆಲ್ಲ ವ್ಯವಸಾಯ ಮಾಡ್ತಾರೆ ಬ್ರೋ, Full. ರೈತರು ಬ್ರೋ. ಏನ್ ಬೆಳಿತೀರಾ ನೀವು? ಬ್ರೋ ನಾವು ಹೊಗೆ ಸೊಪ್ಪು ತಾಂಬಾಕ್ ಬೆಳಿತೀವಿ, ಮತ್ತೆ ಶುಂಠಿ ಬೆಳಿತೀವಿ. ಮತ್ತೆ ನಮ್ ಫೇಮಸ್ ಬಂದು ತಾಂಬಾಕೆ ಬ್ರೋ. ಬ್ರೋ ನಿಮ್ಮ ಅಪ್ಪ ಅಮ್ಮಂಗ್ ಏನ್ ಅನ್ಸ್ತು ನೀವ್ ಇವಾಗ ಹಿಂಗಿದ್ದೀರಾ? ಬ್ರೋ ಊರಲ್ಲೆಲ್ಲ ಕಟ್ಔಟ್ ಹಾಕ್ಸಿದ್ರು. ಹಾ. ನಾನು ಒಳ್ಳೆ feeling ಯಾವ ಅಲ್ಲ? ಊರಲ್ಲಿ ಬ್ರೋ ನಾನು 8 years ಗಂಟ ಊರ್ಗ್ ಹೋಗಿದ್ದಿಲ್ಲ ಬ್ರೋ. ನಾನು 8 ವರ್ಷ 8 ವರ್ಷ ಊರ್ಗ್ 8 ವರ್ಷ ಊರ್ಗೆ ಹೋಗಿಲ್ಲ. 8 ವರ್ಷ ಊರ್ಗ್ ಹೋಗಿದ್ದಿಲ್ಲ ಬ್ರೋ. ಏನಾರು ಅಚೀವ್ಮೆಂಟ್ ಮಾಡ್ಬೇಕು ಬ್ರೋ. ಅಚೀವ್ಮೆಂಟ್ ಮಾಡೋವರೆಗೂ ನೀವು ಊರ್ಗ್ ಹೋಗಲ್ಲ? ನಮ್ಮ ಅಜ್ಜಿ ಊರು ಮಂಡ್ಯಗೂ ಹೋಗಿದ್ದಿಲ್ಲ, ಎಲ್ಗೂ ಹೋಗಿದ್ದಿಲ್ಲ, ಮತ್ತೆ ಮೈಸೂರ್ಗೂ ಹೋಗಿದ್ದಿಲ್ಲ ಬ್ರೋ. ನಾನು ಎಲ್ಲೂ ಹೋಗಿದ್ದಿಲ್ಲ. ಬೆಂಗಳೂರು ಸತ್ರೆ ಸಾಯಲಿ ಬೆಂಗಳೂರಲ್ಲಿ ಏನಾರು ಒಂದ್ ಸಾಧನೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಇಲ್ಲ. ಇಲ್ಲ ನಾನು ಕಡದ್ ಬಂದ್ಬಿಟ್ಟಿದೀನಿ ಬ್ರೋ. ಏನಾರು ಒಂದ್ ಸಾಧನೆ ಮಾಡ್ಕೊಂಡು ಹೋಗ್ಲೇಬೇಕು ಅಂದ್ಬಿಟ್ಟು ನಾನು ಬಂದಿದ್ದು. ಅದಾದ್ಮೇಲೆ ದೇವ್ರು ಏನ್ ಮಾಡೋದು ಗೊತ್ತಿಲ್ಲ, ಒಳ್ಳೆ ಚಾನ್ಸ್ ಕೊಟ್ಟ ಬ್ರೋ. ನಾನು ಯೂಸ್ ಮಾಡ್ಕೊಂಡೆ, ನಾನು ದೊಡ್ಡ ಸಾಧನೆ ಮಾಡಿದೆ ಬ್ರೋ. ಆಗ ನಮ್ ತಂದೆ ತಾಯಿ ಖುಷಿಯಾಗಿ ಅವರು ದೊಡ್ಡ ಕಟ್ಔಟ್ ಹಾಕಿದ್ರು ಎಲ್ಲ. ಬ್ರೋ ಅದು ಅವ್ರ ಎಲ್ಲಕ್ಕಿಂತ ಪ್ರೌಡ್ ಮೂಮೆಂಟ್ ಬ್ರೋ ಹೇಳ್ಬೇಕಂದ್ರೆ. ನೀವ್ 8 ವರ್ಷ ಹೋಗಿಲ್ಲ, ಒಂಥರ ಪ್ರೌಡ್ ಬ್ರೋ. ನಾನು ಇಲ್ಲಿ ಬಂದಾಗ, ನಾನು ಬ್ಯಾಂಗ್ಳೂರ್ಗ್ ಬಂದಾಗ 13 ವರ್ಷ 14 ವರ್ಷ ಬ್ರೋ. 13 ವರ್ಷಕ್ಕೆ ಬೆಂಗಳೂರಿಗೆ ಬಂದಿದ್ದ 14 ವರ್ಷದಲ್ಲಿ 14 ವರ್ಷ ಫುಲ್ ಇಲ್ಲೇ ಪಾನಿಪುರಿ ಎಲ್ಲ ಇಲ್ಲೇ ಪಾನಿಪುರಿ. ಇಲ್ಲೂ ಅಜಂತಾ ಥಿಯೇಟ್ರು ಅಲ್ಲಿ ಬ್ರೋ. ಅಲ್ಸೂರಲ್ಲಿ ಇರೋ ಹುಡುಗರಿಗೆಲ್ಲ ನನ್ ಗೊತ್ತು ಬ್ರೋ. ಅಲ್ಲೇ ನಾನು ಹುಟ್ಟಿ ಬೆಳೆದ ಸ್ಲಮ್ ಅಲ್ಲಿ. ಹಾ. ಅಲ್ಲೇ ಬೆಳೆದಿದ್ದು ನಾನು ಅಲ್ಲೇ. ಅದು ನನ್ಗೆ ಸ್ಲಮ್ ಅಲ್ಲ, ಅದು ನಂಗೊಂದ್ ದೇವಸ್ಥಾನ ಬ್ರೋ. ಅಲ್ಲಿಂದಾನೇ ಬಂದಿದ್ದು ನನ್ಗೆ. ಅಲ್ಲಿ ಒಬ್ರು ಕಾಲಿಯಣ ಅಂತ ಇದ್ದಾರೆ, ಅಲ್ಲೇ ನನ್ಗೆ ಅವರೇ ಟ್ರೈನಿಂಗ್ ಅಂತ ಫಸ್ಟ್ ನನ್ಗೆ ಸ್ಟಾರ್ಟ್ ಮಾಡಿದ್ದು. ಹಾ. ಅವ್ರ ನನ್ ಫಿಸಿಕ್ ನೋಡಿ ಅವ್ರು ಹೇಳಿದ್ರು ನೀನ್ ಏನೋ ದೊಡ್ಡದಾಗಿ ಬೆಳಿತೀಯ ಅಂತ ನನ್ಗೊಂದು ಹೇಳ್ಕೊಟ್ರು. ಅದಾದ್ಮೇಲೆ ಆ ಪಾನಿಪುರಿ ಅಂಗಡಿ ಕೆಲಸ ಬಿಟ್ಟು ನಾನು ಜಂಪ್ ಆಗ್ಬಿಟ್ಟೆ. ಅಲ್ಲಿ ನಾನು ಅಜಂತಾ ಥಿಯೇಟರ್ ಮುಂದ್ಗಡೆ ಫೇಮಸ್ ಬ್ರೋ ಪಾನಿಪುರಿ ಅಂಗಡಿ. ಅಲ್ಲೇ ನಾನು 3 years ಕೆಲಸ ಮಾಡಿದ್ದೆ. ಪ್ಲೇಟ್ ವಾಶ್ ಮಾಡ್ತಿದ್ದೆ ಬ್ರೋ ನಾನು. ಬ್ರೋ ಇವಾಗ್ಲೇ ಒಂದ್ ಪಾನಿಪುರಿ ಅಂಗಡಿ ಇಚ್ಛೆ ಮಾಡ್ತೀರಾ? ಹೌದು ಬ್ರೋ. ಮಾಡಿ ಬ್ರೋ, ಮಾಡಿ ಬ್ರೋ. ಎಲ್ಲ ಇತ್ತು ನನ್ಗೆ. ಒಂದ್ ಮಾಡಿ. ಇಲ್ಲ ಬ್ರೋ, ಸಖತ್ತಾಗಿರೋದು ಸಾಕು ಬ್ರೋ. ಸೂರ್ಯ ಪಾನಿಪುರಿ ಅಂತ, ಮಿಸ್ಟರ್ ಕರ್ನಾಟಕ ಸೂರ್ಯ ಈಗ- ಪಾನಿಪುರಿ ಅಂತ ಒಂದ್ ಬಿಸ್ನೆಸ್ ಓಡುತ್ತೆ ಸರ್. ದೇವ್ ರಾಣೆ ಅದು ಮಾಡಿದ್ದೆ. ಅದೆಲ್ಲ ಕಷ್ಟಪಟ್ಟೆ ಬಂದಿತ್ತು ಬ್ರೋ. ಅದಾದ್ಮೇಲೆ ನನ್ಗೆ ದೇವ್ರಂತ ಸಿಕ್ಕಿತ್ತು ನಮ್ ಬಾಸು ಬ್ರೋ, ತೇಜಸ್ ರಾಮ್. ಅವ್ರಿಂದ ಬಂದು ಬೆಳೆದೆ ಬ್ರೋ. ಇವತ್ ನಾನು ಬೇರೆ ಕೋಚ್ ಹತ್ರ ಯಾರ ಹತ್ರನಾರ ಇರ್ಬೋದು, ಬಟ್ ಅವರೇ ಬ್ರೋ ನನ್ನ ಬೆಳೆಸಿತ್ತು. ದೇವ್ರು ಬ್ರೋ ನನಗೆ. ಬ್ರೋ ಇವಾಗ ಎಷ್ಟೊಂದ್ ಜನ ಯೂತ್ಸ್ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು, ನಾನೊಂದ್ ಸೈಕಲ್ ಸ್ಟಾರ್ಟ್ ಮಾಡ್ಬೇಕು ಅಂತವ್ರಿಗೆ ಏನ್ ಹೇಳ್ತೀರಾ? ಏನ್ ಬೇಕು ಫಸ್ಟ್? ಎಲ್ಲಕ್ಕಿಂತ ಡೆಡಿಕೇಶನ್ ಏನ್ ಬೇಕು ಬ್ರೋ? ನಮ್ ಬಾಸ್ ನಮ್ಗೆ ಹೇಳ್ಕೊಟ್ರದ್ ಏನಂತ ಅಂದ್ರೆ, ನಮ್ ಬಾಸ್ ತೇಜಸ್ ಅವರು ಫಸ್ಟ್ ಒಂದ್ ಹುಡುಗನ್ನ ನೀನ್ ಟ್ರೈನ್ ಮಾಡ್ಬೇಕಾದ್ರೆ
ಫಸ್ಟ್ ಅವ್ರಿಗೆ ನಾರ್ಮಲ್ ಆಗಿ ಒಂದು ಡಯಟ್ ಕೊಡು, ಫಸ್ಟ್ ಅವ್ರಿಗೆ ವರ್ಕೌಟ್ ಕೊಡು, ಒಂದು 3 weeks 4 weeks ನೋಡು, ಅವ್ರು ಮಾಡೋ ಡೆಡಿಕೇಶನ್ ಅಲ್ಲಿ ಗೊತ್ತಾಗುತ್ತೆ ಅವ್ರು ಮಾಡ್ತಾರೆ ಅಂತ. ಸುಮ್ನೆ ಅವ್ರು ಏನೋ ಒಂದು ಮೋಟಿವೇಶನ್ ಅಲ್ಲಿ ಬರ್ತಾರೆ, ನಾಳೆ ದಿವಸ ಒಂದ್ 2 ಎಕ್ಸರ್ಸೈಸ್ ಮಾಡ್ಬಿಡ್ತಾರೆ ಹೋಗ್ಬಿಡ್ತಾರೆ, ಆಮೇಲೆ ನಿನ್ನ ಹೆಸರೇ ಹೋಗ್ಬಿಡೋದು. ಅವ್ರಿಗೊಂದ್ 3 weeks 4 weeks ನೋಡು, ಅದಾದ್ಮೇಲೆ ಅವ್ರು ಮಾಡಂಗಿದ್ರೆ ಮಾತ್ರ ನೀನ್ ಕಂಟಿನ್ಯೂ ಮಾಡು ಅಂತಾರೆ. ಬಟ್ ಎಷ್ಟೊಂದ್ ಜನ ಸೈಕಲ್ ಸ್ಟಾರ್ಟ್ ಮಾಡ್ತಾರೆ, ಏನು ಮಾಡಲ್ಲ, ಸುಮ್ನೆ ಶೋಕಿಗಂತ ಮಾಡ್ತಾರೆ. ಅದೆಲ್ಲ ಸೈಡ್ ಎಫೆಕ್ಟ್ಸ್ ಇದೆಯಾ ಬ್ರೋ ಇದೆ, ಅಂದ್ರೆ ಏನ್ ಅನ್ಸುತ್ತೆ ಬ್ರೋ ಸ್ಟೆರಾಯ್ಡ್ ಸೈಕಲ್ ಅಲ್ಲಿ ಸೈಡ್ ಎಫೆಕ್ಟ್ಸ್? ಸೈಡ್ ಎಫೆಕ್ಟ್ ಎಲ್ಲ ಇದೆ ಬ್ರೋ, ಇದೆ ಸೈಡ್ ಎಫೆಕ್ಟ್ ಇದೆ. ಅದಕ್ಕೆ ನಾವು ಒಂದು ಒಳ್ಳೆ ಕೋಚ್ ಅಂತ ಆಯ್ಕೆ ಮಾಡಿ ಅವ್ರು ಹೇಳೋ ತರ ಯೂಸ್ ಮಾಡ್ಕೊಂಡಿರ್ಬೇಕು. ಮಂಗನ್ ತರ ಎಲ್ಲ ಆಡೋದ್ ಬಿಟ್ಬಿಟ್ಟು ಒಂದು ನಮ್ ಕೋಚ್ ಹೆಂಗ್ ಹೇಳ್ತಾರೆ ಹಂಗ್ ಕೇಳ್ಕೊಂಡಿದ್ರೆ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೇನೆ ಎಷ್ಟೊಂದ್ ಜನ ಇನ್ಫ್ಲೂಯೆನ್ಸರ್ ಇದಾರೆ, ಎನಾನ್ ಸೈಕಲ್ ನಾನ್ ಮಾಡ್ತಾ ಇದ್ದೀನಿ, ಅವ್ರ ಜನರಿಗೆ ಏನು ನಾಲೆಜ್ ಕೊಡ್ತಾ ಇಲ್ಲ. ನಿಮ್ಗೇನ್ ಅನ್ಸುತ್ತೆ ಬ್ರೋ? ನಾನು ಏನ್ ಹೇಳಕ್ ಇಷ್ಟಪಡಲ್ಲ, ನಾನು ಅಷ್ಟೆಲ್ಲ ನೀವು ನೋಡ್ತೀರಾ ಅಲ್ಲ, ಯಾವ್ದಾರ ಒಂದ್ ನೋಡ್ತೀರಾ ಅಲ್ಲ, ನೋಡ್ತೀನಿ. ಏನ್ ಅನ್ಸುತ್ತೆ ನಿಮ್ಗೆ ಆತರ ಮಾಡೋದು ಎಷ್ಟು ಒಳ್ಳೇದು? ಬ್ರೋ ಸೈಕಲ್ ಅಲ್ಲಿ ಮಾಡೋದಂದ್ರೆ ತುಂಬಾ ಡೇಂಜರು. ಅಂದ್ರೆ ನಾನು ಹೇಳೋದ್ ಇಷ್ಟ ಬ್ರೋ, ನನ್ಗೂ ಅಷ್ಟಂದ್ರೆ ಒಂದ್ ಒಳ್ಳೆ ಕೋಚ್ ತಗೊಬೇಕು. ಅವ್ರ ಆಯ್ಕೆಯಿಂದ ನೀನು ಅವ್ರು ಹೇಳೋ ಮಾತು ಕೇಳ್ಕೊಂಡು ಮಾಡ್ಕೊಂಡು ಹೋದ್ರೆ ಒಳ್ಳೇದು. ನಿಮ್ ಓನ್ ಆಗಿ ನೀವು ಮಾಡ್ಕೊಂಡ್ರೆ ಅದು ತುಂಬಾ ಕೆಟ್ಟದ್ದು. ಬ್ರೋ ಪ್ರೋಟೀನ್ ಹಾಕೋದು ಎಷ್ಟು ಒಳ್ಳೇದು ಬ್ರೋ? ಪ್ರೋಟೀನ್ ಎಲ್ಲ ಒಳ್ಳೇದೇ ಬ್ರೋ, ಸಪ್ಲಿಮೆಂಟರಿ ಎಲ್ಲ ಒಳ್ಳೇದೇ ಬ್ರೋ. ಈಗ ನಾವು ಸಿಗರೇಟ್ ಹೊಡೆದ್ರೆ ಯಾರು ಕೇಳಲ್ಲ, ಡ್ರಿಂಕ್ಸ್ ಮಾಡಿದ್ರೆ ಎಲ್ಲ ಕೇಳ್ತಾರೆ, ಮತ್ತೆ ಸಿಗರೇಟ್ ಹೊಡೆದ್ರೆ ಪ್ರೋಟೀನ್ ಆಗೋರು ಎಲ್ಲ ಯಾಕೆ ಬ್ರೋ ಆತರ ಬ್ಯಾಡ್ ಆಗಿ ತಿಳ್ಕೊಳ್ತಾರೆ. ತುಂಬಾ ಒಳ್ಳೇದ ತುಂಬಾ ಒಳ್ಳೇದೇ ಬ್ರೋ. ಯಾರಾದ್ರೂ ಪ್ರೋಟೀನ್ ತಗೊಬೋದಾ? ಎಲ್ಲ ತಗೊಬಹುದು ಬ್ರೋ, ಬಿಗಿನರ್ಸ್ ಎಲ್ಲ ತಗೊಬಹುದು ಬ್ರೋ. ಪ್ರೋಟೀನ್ ಅಲ್ಲಿ ಏನೂ ಇಲ್ಲ ಬ್ರೋ. ಈಗ ಬಿಗಿನರ್ಸ್ ಅವ್ನಿಗೆ ಸಿಗರೇಟ್ ಸ್ಮೋಕ್ ಮಾಡಕ್ಕೆ ಬರಲ್ಲ, ಒಬ್ಬ ಜೊತೆ ಸ್ಮೋಕ್ ಮಾಡ್ತಾನೆ. ಪ್ರೋಟೀನ್ ಹಾಕೋದ್ರಲ್ಲಿ ಏನಿದೆ ಬ್ರೋ? ಕರೆಕ್ಟ್ ಬ್ರೋ. ಇವಾಗ ಎಷ್ಟೊಂದು ಸಪ್ಲಿಮೆಂಟ್ಸ್ ಫೇಕ್ ಬರುತ್ತೆ, ಒರಿಜಿನಲ್ ಬರುತ್ತೆ. ನಿಮ್ಗೇನ್ ಅನ್ಸುತ್ತೆ? ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಫೇಕ್ ಒರಿಜಿನಲ್? ಬ್ರೋ ಪ್ರೊಫೆಷನಲಿ ನಾನು ಯಾರಿಗೂ ಇದುವರೆಗೂ ನಾನು ಸಜೆಸ್ಟ್ ಮಾಡಿಲ್ಲ ಬ್ರೋ ಪ್ರೋಟೀನ್ ಎಲ್ಲ. ನೀನ್ ಇದೇ ಪ್ರೋಟೀನ್ ತಗೋ, ಇದೇ ಕ್ರೇಟಿನ್ ತಗೋ ಅಂತ ನಾನು ಹೇಳಿಲ್ಲ. ನನ್ಗೆ ಒಂದು ಕೋಚ್ ಅಂತ ಇದ್ದಾರೆ, ನಾನ್ ಪ್ರೋಟೀನ್ ತಗೋಬೇಕಂದ್ರೆ ಅವ್ರಿಗೆ ಹೇಳ್ತೀನಿ. ನೀವ್ ಯಾವ್ ತಗೊಂತೀರಾ ಬ್ರೋ? ನಾನ್ ತಗೊಂಡದ್ದು ಗೋಲ್ಡನ್ ಸ್ಟ್ಯಾಂಡರ್ಡ್ ವೇ ಪ್ರೋಟೀನ್ ಬ್ರೋ. ಯಾವ್ದು? ಗೋಲ್ಡನ್ ಸ್ಟ್ಯಾಂಡರ್ಡ್ ವೇ ಪ್ರೋಟೀನ್. ಅದೇ ಆನ್ ಗೋಲ್ಡ್ ಸ್ಟ್ಯಾಂಡರ್ಡ್, Golden Standard. ಅದೆಲ್ಲಕ್ಕಿಂತ ಟಾಪ್ ಬ್ರ್ಯಾಂಡ್. ಚೆನ್ನಾಗಿದೆ ಅಲ್ಲ? ಅದೇ ತಗೊಳ್ಳೋದು ನಾನು. ಹಾ. ಅದು ಬಿಟ್ರೆ ನಿಮ್ ಪ್ರಿಫರೆನ್ಸ್ ಹೆಂಗಿದೆ? ಎಷ್ಟು ವರ್ಷದಿಂದ ತಗೊಂತಾ ಇದ್ದೀರಾ ಬ್ರೋ? ನಾನು ಇವಾಗ ಫಸ್ಟ್ ಎಲ್ಲ ನಾನು ತಗೊಳ್ತಿದ್ದಿಲ್ಲ ಬ್ರೋ, ನನ್ಗೆ ಅವಾಗ ಪ್ರೋಟೀನ್ ತಗೊಳಕ್ ಕಾಸಿಲ್ಲ. ನಮ್ ಬಾಸ್ ಹತ್ರ ಬಂದ್ಮೇಲೆ ನಾನು ತಗೊಳಕ್ ಸ್ಟಾರ್ಟ್ ಮಾಡಿದ್ದು ಪ್ರೋಟೀನ್, ಒಂದು 2 years ಬ್ರೋ. ನಿಮಗೆ ಎಷ್ಟು ಖರ್ಚಾಗತ್ತೆ ಬ್ರೋ ಒಂದ್ ತಿಂಗಳಿಗೆ? ಬ್ರೋ ಒಂದ್ ತಿಂಗಳಿಗೆ ಕರೆಕ್ಟ್ ಆಗಿ ನನ್ಗೆ ಸೈಕಲ್ ಇಂದ ಎಲ್ಲ ಸೇರಿ, ನನ್ಗೆ ಡಯಟ್, ಸೈಕಲ್, ರೂಮ್ ರೆಂಟ್ ಇಂದ ಎಲ್ಲ ಸೇರಿ, ಮನೆಗಿನ ಎಲ್ಲ ಸೇರಿ, ಮತ್ತೆ ಪೆಟ್ರೋಲ್ ಚಾರ್ಜ್ ಎಲ್ಲ ಸೇರಿ ಒಂದು ಬೇಕು ಬ್ರೋ ನನ್ಗೆ. 1 ಲಕ್ಷ ಒಂದು ಬೇಕು ತಿಂಗಳಿಗೆ ಒಂದು ಬೇಕು ಬ್ರೋ ನನ್ಗೆ. ನೀವ್ ದುಡಿಯೋದೆಲ್ಲ? ದುಡಿಯೋದು ಅಲ್ಲೇ ಹೋಗ್ಬಿಡತ್ತೆ ಬ್ರೋ. ಮತ್ ಸೇವಿಂಗ್ ಏನು? ಸೇವಿಂಗ್ ಅಷ್ಟೇನಿಲ್ಲ ಬ್ರೋ ನಂದು. ಬ್ರೋ ಯಾಕೆ ಓದ್ಬೇಕು ಅನ್ಸ್ಲಿಲ್ಲ ಬ್ರೋ? ಓದ್ಬೇಕು ಅನ್ಸಿಲ್ಲ ಬ್ರೋ, ಅದು ಚಿಕ್ಕ ವಯಸ್ಸಿಂದ ಬರ್ಲಿಲ್ಲ ನನ್ಗೆ. ಅದು ಚಿಕ್ಕ ವಯಸ್ಸಿಂದ ನನ್ಗೇನು ಅದು ಬರ್ನೇ ಇಲ್ಲ ಬ್ರೋ ಓದ್ಬೇಕಂತ. ಇಲ್ಲಿ ನನ್ಗೇನಾದ್ರು ಒಂದು ಅಚೀವ್ಮೆಂಟ್ ಮಾಡಿ ಸಕ್ಸಸ್ ಮಾಡ್ಬೇಕು ಅಷ್ಟೇ ಬ್ರೋ. ಓದ್ಗೆ ಈಗಿನ ಕಾಲದಲ್ಲಿ ವ್ಯಾಲ್ಯೂ ಇಲ್ಲ ಬ್ರೋ, ದುಡ್ಡಿಗೆ ವ್ಯಾಲ್ಯೂ ಇರೋದು. ದುಡ್ಡಿಗೆ ವ್ಯಾಲ್ಯೂ ದುಡ್ಡಿಗೆ ವ್ಯಾಲ್ಯೂ ಇರೋದು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ, ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಅಲ್ಲಿಂದಾನೆ ಬಂದ್ಬಿಟ್ಟೆ ಬ್ರೋ ನಾನು. ಬ್ರೋ ಇವಾಗ ನೆಕ್ಸ್ಟ್ ಕಾಂಪಿಟೇಷನ್ ನೀವ್ ರೆಡಿ ಆಗ್ತಾ ಇದ್ದೀರಾ. ನಿಮ್ ಸೈಕಲ್ ಹೆಂಗೆ? ನಿಮ್ ಸ್ಲೀಪ್ ಸೈಕಲ್ ಹೆಂಗೆ? ನೀವ್ ಯಾವ ತರ ವರ್ಕೌಟ್ ಮಾಡ್ತೀರಾ? ದಿನಕ್ಕೆ ಎಷ್ಟು ಅವರ್ ವರ್ಕೌಟ್ ಮಾಡ್ತೀರಾ? ಬ್ರೋ ನಾನು ಹೆಂಗೆ ಅಂತ ಅಂದ್ರೆ, ಇವಾಗ ಫಸ್ಟ್ ಸೈಕಲ್ ಸ್ಟಾರ್ಟ್ ಮಾಡಿ ಸೈಜಿಂಗ್ ಅಂತ ಆಫ್ ಸೀಸನ್ಗೆ ಹೋಗ್ಬಿಡ್ತೀನಿ. ಆಫ್ ಸೀಸನ್ಗೆ ಹೋದ್ರೆ ನಾನು ಮಾರ್ನಿಂಗ್ 1.5 hour, ಈವ್ನಿಂಗ್ 1.5 hour ವರ್ಕೌಟ್ ಮಾಡ್ತೀನಿ. ಕರೆಕ್ಟ್ ಆಗಿ 8 hours ಸ್ಲೀಪ್ ಮಾಡ್ತೀನಿ. ಆ ಸ್ಲೀಪ್ ಬಿದ್ದ ಮೇಲೆ ಮಿಕ್ಕಿದೆಲ್ಲ ಕೆಲಸ ಮಾಡ್ತೀನಿ ನಾನು. ಆನ್ಲೈನ್ ಇಂದ ಎಲ್ಲ ಹೋಗಿ ಕೆಲಸ ಮಾಡ್ಕೊಂಡು ನಾನು ಸಂಪಾದನೆ ಮಾಡ್ತೀನಿ. ಅದಾದ್ಮೇಲೆ ನಂದು ಕಟಿಂಗ್ ಟೈಮ್ ಬರುತ್ತೆ ಬ್ರೋ, 3 months. ನಾನು ಯಾರಿಗೂ PT ಮಾಡಲ್ಲ, ಯಾರಿಗೂ ಕ್ಲಾಸ್ ತಗೊಳಲ್ಲ, ಯಾರಿಗೂ ಏನ್ ತಗೊಳಲ್ಲ. ಕರೆಕ್ಟ್ ಆಗಿ ನಾನು ವರ್ಕೌಟ್ ಇರುತ್ತೆ, ಸ್ಲೀಪ್ ಇರುತ್ತೆ ಬ್ರೋ. ಡಯಟ್, ಸ್ಲೀಪ್, ವರ್ಕೌಟ್ ಅಷ್ಟೇ ಬ್ರೋ. ಅಷ್ಟೇ ಅಷ್ಟೇ, ಮಿಕ್ಕಿದೇನು ಮಾಡಲ್ಲ ಬ್ರೋ. ನಿಮ್ ಲೈಫ್ ಖರಾಬ್ ಬ್ರೋ. ಬಟ್ ನೀವ್ ಅಷ್ಟು ಕಷ್ಟಪಟ್ಟಿದ್ದೀರಾ ಬರಕ್ಕೆ. ನಮ್ಗೆ ಏನಂತ ಹೇಳಿದ್ದಂದ್ರೆ, ನಮ್ ಕೋಚ್ ಒಂದ್ಸತಿ ನಮ್ ತೇಜಸ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಮ್ ಬಾಸ್ ಸುಮ್ನೆ ಕಾಂಪಿಟೇಷನ್ ಸ್ಟೇಜ್ ಹತ್ಬಾರ್ದು, ಚಾಂಪಿಯನ್ ಆದ್ರೂ ಮಾತ್ರ ಹತ್ಬೇಕು, ಇಲ್ಲ ಅಂದ್ರೆ ಇದ್ಬಿಡ್ಬೇಕು ಅಷ್ಟೇ ಹೇಳಿದ್ದು. ಅದಕ್ಕೆ ನೀವ್ ಇವಾಗ ಅದೇ ಡಿಸಿಪ್ಲಿನ್ ಅಲ್ಲಿ ಇದ್ದೀರಾ ಬ್ರೋ. ನಿಮ್ ಜೊತೆ ಒಂದು ಪೋಸಿಂಗ್ ಸೆಷನ್ ಮಾಡೋಣ.